ಚಿಕನ್ ಮಾರುಕಟ್ಟೆಯ ನರಕ ಕೂಪವನ್ನು ನಿಮಗೆ ತೋರಿಸ್ತಾ ಇದೀವಿ. ದುರ್ವಾಸನೆಯಿಂದ ಮೂಗು ಮುಚ್ಚಿಕೊಳ್ಳುವಂತಹ ಪರಿಸ್ಥಿತಿ ಈಗ ಕೆಆರ್ ಮಾರ್ಕೆಟ್ ಅಲ್ಲಿ ನಿರ್ಮಾಣ ಆಗಿರೋದು. 10-15 ವರ್ಷಗಳಿಂದ ಈ ಸಮಸ್ಯೆ ಇದೆ. ಪರಿಹಾರ ಮಾತ್ರ ಶೂನ್ಯವಾಗಿದೆ. ಡ್ರೈನೇಜ್ ವ್ಯವಸ್ಥೆ ಇಲ್ಲದೆ ಕೊಳಚೆ ನೀರು ನಿಂತು ನರಳಾಟವನ್ನ ನಾವು ಗಮನಿಸ್ತಾ ಇದೀವಿ. ಈ ಕುರಿತಂತೆ ಅಪ್ಡೇಟ್ ಸಿಗ್ತಾ ಇದೆ. ಗಬ್ಬು ವಾಸನೆಯಿಂದ ಗ್ರಾಹಕರು ಮಾರುಕಟ್ಟೆಗೆ ಬರೋಕೆ ಹಿಂದೇಟು ಹಾಕುವಂತ ಪರಿಸ್ಥಿತಿ ಕೆಆರ್ ಮಾರ್ಕೆಟ್ ನಲ್ಲಿ ನಿರ್ಮಾಣ ಆಗಿದೆ. ಮಾರ್ಕೆಟ್ನ ಚಿಕನ್ ಮಾರುಕಟ್ಟೆ ನರಕ ರೂಪವನ್ನ ನಿಮಗೆ ತೋರಿಸ್ತಾ ಇದೀವಿ. ದುರ್ವಾಸನೆಯಿಂದ ಮೂಗು ಮುಚ್ಚಿಕೊಳ್ಳುವಂತಹ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗ್ತಾ ಇರುವಂತದ್ದು. 10-15 ವರ್ಷಗಳಿಂದ ಈ ಸಮಸ್ಯೆ ಇದೆ. ಪರಿಹಾರ ಮಾತ್ರ ಶೂನ್ಯ. ಗಮನಿಸ್ತಾ ಇದ್ದೀರಾ ಟಿವಿ ಸ್ಕ್ರೀನ್ ಮೇಲೆ ವಿಜುವಲ್ಸ್ ಗಳನ್ನ. ಹೆಂಗೆ ಕೆಟ್ಟು ಕೊಳಚೆಯಾಗಿ ಅಲ್ಲಿ ಕನ್ವರ್ಟ್ ಆಗಿದೆ ಆ ಮಾರ್ಕೆಟ್ ಪ್ಲೇಸ್. ಡ್ರೈನೇಜ್ ವ್ಯವಸ್ಥೆ ಇಲ್ಲದೆ ಕೊಳಚೆ ನೀರು ನಿಂತು ನಾರಾಟ. ಅಲ್ಲಿ ಗಬ್ಬು ವಾಸನೆ ಯಾರಿಗೂ ಕೂಡ ನಿಲ್ಲೋಕ್ಕಾಗಲ್ಲ. ಸದ್ಯ ಈ ವಾಸನೆಯಿಂದ ಗ್ರಾಹಕರು ಮಾರುಕಟ್ಟೆಗೆ ಬರೋಕ್ಕೂ ಕೂಡ ಹಿಂದೇಟನ್ನ ಹಾಕುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ವ್ಯಾಪಾರ ಸಂಪೂರ್ಣವಾಗಿ ಕುಂಠಿತಗೊಂಡಿದೆ. ವ್ಯಾಪಾರಿಗಳು ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಕೊಳಚೆ ನೀರಿನ ಮಧ್ಯೆ ವ್ಯಾಪಾರವನ್ನ ವರ್ತಕರು ಮಾಡ್ತಾ ಇರುವಂತದ್ದು. ಪಾಪ ಅವರಿಗೂ ಕೂಡ ಬಿಸ್ನೆಸ್ ಆಗ್ಬೇಕು, ಅವತ್ತಿನ ದಿನದ ದಿನಗೂಲಿ ಆಗ್ಬೇಕು. ಏನು ಮಾಡಂಗಿಲ್ಲ. ಅಲ್ಲೇ ನಿಂತ್ಕೊಂಡು ಆ ವಾಸನೆ ತಗೊಂಡು ಕಾಲರ ಬರುತ್ತೋ ಮತ್ತೊಂದು ರೋಗ ಬರುತ್ತೋ ಕೆಲಸ ಮಾಡಲೇಬೇಕು. ಜಿಬಿಎ ಅಧಿಕಾರಿಗಳ ವಿರುದ್ಧ ವ್ಯಾಪಾರಿಗಳು ಕಿಡಿಕಾರ್ತಲೇ ಇದ್ದಾರೆ. ಸಚಿವರೇ ಒಮ್ಮೆ ಮಾರ್ಕೆಟಿಗೆ ಬಂದು ನೋಡಿ ಅಂತ ಸವಾಲ್ ಹಾಕ್ತಾ ಇದ್ದಾರೆ. ಓಟ್ ತಗೊಳ್ಳೋಕೆ, ಫುಟ್ಪಾತ್ ಒತ್ತುವರಿ ಮಾಡೋಕೆ, ಜೊತೆಗೆ ನೀವು ಮಾಮೂಲು ಕೊಟ್ಟಿಲ್ಲ ಅಂತ ಹೇಳಿ ಬರ್ತಿರಲ್ಲ, ಈಗ ಬನ್ನಿ, ಈಗ ಬಂದು ಈ ಪ್ರೆಸೆಂಟ್ ಸಿಚುವೇಶನ್ ನೋಡಿ ಅಂತ ಸವಾಲ್ ಹಾಕಿದ್ದಾರೆ. ಸ್ವಚ್ಛತೆ ಕೊರತೆಯಿಂದ ಕೆಆರ್ ಮಾರ್ಕೆಟ್ಗೆ ಕಪ್ಪು ಚುಕ್ಕೆ ಬಿದ್ದಿರುವಂತದ್ದು. ಚಿಕನ್ ಮಾರುಕಟ್ಟೆಯಲ್ಲಿ ಆರೋಗ್ಯಕ್ಕೆ ಮಾರಕವಾಗಿರುವಂತಹ ವಾತಾವರಣ ನಿರ್ಮಾಣ ಆಗಿದೆ. ಕೊಳಚೆ, ದುರ್ವಾಸನೆ, ಅವ್ಯವಸ್ಥೆ ನಡುವೆಯೂ ಕೂಡ ವರ್ತಕರು ವ್ಯಾಪಾರ ಮಾಡುವಂತಹ ಪರಿಸ್ಥಿತಿ. ಜಿಬಿಎ ಕಮಿಷನರ್ ವಿರುದ್ಧ ವ್ಯಾಪಾರಿಗಳು ಅಸಮಾಧಾನ ವ್ಯಕ್ತಪಡಿಸ್ತಾರೆ ಇದ್ದಾರೆ. ಹೋಪ್ಫುಲಿ ನೋಡೋಣ. ಫೋಕಸ್ ಟಿವಿ ಈ ವರದಿ ಮಾಡಿದೆ. ಈ ಸ್ಟೋರಿ ನೋಡ್ಮೇಲಾದ್ರೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರಾ, ಅಲ್ಲಿ ಸ್ವಚ್ಛತೆ ಕಾರ್ಯ ನಡೆಯುತ್ತಾ ಅನ್ನೋದನ್ನ ನಾವು ಕಾದು ನೋಡಬೇಕು. ಸದ್ಯ ಕೆಆರ್ ಮಾರ್ಕೆಟ್ ಚಿಕನ್ ಮಾರುಕಟ್ಟೆ ಸ್ವಚ್ಛತೆಗೆ ಆಗ್ರಹ ಕೇಳಿ ಬರ್ತಾ ಇದೆ. ರಾಜಧಾನಿ ಬೆಂಗಳೂರಿನ ಹೃದಯ ಭಾಗದಲ್ಲಿರುವಂತಹ ಐತಿಹಾಸಿಕ ಕೆಆರ್ ಮಾರ್ಕೆಟ್ ಹೋದ್ರೆ ಸಾಕು, ಹೂವು ಹಣ್ಣು ಪರಿಮಳ. ಆದ್ರೆ ಈ ಚಿಕನ್ ಮಾರ್ಕೆಟ್ ತಲುಪ್ತಾ ಇದ್ದಂತೆ ನಿಮ್ಮ ಮೂಗು ಮುಚ್ಚಿಕೊಳ್ಬೇಕಾದಂತಹ ಅನಿವಾರ್ಯತೆ ಬರುತ್ತೆ. ಯಾಕಂತಂದ್ರೆ ಅಲ್ಲಿ ಪ್ರತಿಷ್ಠಿತ ಮಾರುಕಟ್ಟೆ ಅಂತ ಹೇಳೋಕಷ್ಟೇ ಹೆಸರು. ಪಕ್ಕದಲ್ಲಿ ಚಿಕನ್ ಮಾರ್ಕೆಟ್ ಇದೆ. ಅಲ್ಲಿಯ ನರಕ ಕೂಪವಾಗಿ ಮಾರ್ಪಟ್ಟಿದೆ. ಈ ಜಿಬಿಎ ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ 10-15 ವರ್ಷ ಆದ್ರೂ ಆ ಜಾಗ ಇನ್ನೂ ಕೂಡ ಅಲ್ಲಿ ಅಭಿವೃದ್ಧಿಯನ್ನ ಕಂಡಿಲ್ಲ. ವ್ಯಾಪಾರಿಗಳು ನರಕ ಯಾತನೆಯನ್ನ ಅನುಭವಿಸ್ತಾ ಇದ್ದಾರೆ. ಕೊಳಚೆ ನೀರು ನಿಂತು ಅಲ್ಲಿ ಎದೆಷ್ಟು ಗಳಾಗಿವೆಯೋ ಅಲ್ಲಿ ನಿಂತ್ಕೊಂಡು ವ್ಯಾಪಾರ ಮಾಡಿದ್ರೆ ಎಂತೆಂತ ದೊಡ್ಡ ರೋಗಗಳು ಬರುತ್ತೋ. ಇಡೀ ಮಾರ್ಕೆಟ್ ಒಳಗೆ ಗಬ್ಬು ವಾಸನೆ ಬರುತ್ತೆ. ಗ್ರಾಹಕರು ಒಳಗಡೆ ಬರೋಕ್ಕೂ ಕೂಡ ಹೆದರುವಂತ ಪರಿಸ್ಥಿತಿ. ಇಂಥ ಕೊಳೆತ ದುರ್ವಾಸನೆ ನಡುವೆ ವ್ಯಾಪಾರಸ್ಥರು ಕೆಲಸ ಮಾಡಲೇಬೇಕು, ಅನಿವಾರ್ಯ. ಅವತ್ತಿನ ಜೀವನಕ್ಕೆ, ಜೀವನೋಪಾಯಕ್ಕೆ, ಅವತ್ತಿನ ಸಂಪಾದನೆಗೆ ಅವ್ರಿಗೆ ಬೇರೆ ದಾರಿ ಇಲ್ಲ. ಹಾಗಾಗಿ ಅಲ್ಲೇ ನಿಂತ್ಕೊಂಡು ವ್ಯಾಪಾರ ಮಾಡುವಂತಹ ಪರಿಸ್ಥಿತಿ. ಈ ನರಕ ಸದೃಶ ಸ್ಥಿತಿಗೆ ಸರ್ಕಾರದ ಬೇಜವಾಬ್ದಾರಿತನ ಕೂಡ ನೇರ ಕಾರಣ ಅಂತ ವ್ಯಾಪಾರಿಗಳು ಈಗ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಸದ್ಯ ಮಾರುಕಟ್ಟೆಯಲ್ಲಿ ಕತ್ತರಿಸಲಾಗುವಂತಹ ತ್ಯಾಜ್ಯ, ಕೊಳಚೆ ನೀರು ಮತ್ತೆ ಸರಾಗವಾಗಿ ಹರಿದು ಹೋಗೋಕೆ ಸೂಕ್ತ ಡ್ರೈನೇಜ್ ವ್ಯವಸ್ಥೆ ಕೂಡ ಇಲ್ಲ. ಅಲ್ಲಿ ಎಲ್ಲೆಂದ್ರಲ್ಲಿ ನಿಲ್ತಾ ಇದೆ ಕೊಳಚೆ ನೀರು. ಇದರಿಂದ ಕೆಟ್ಟ ದುರ್ವಾಸನೆ ಬರ್ತಾ ಇದೆ. ಇಡೀ ಮಾರುಕಟ್ಟೆ ಗಬ್ಬನಾರ್ತಾ ಇದೆ. ಸಾರ್ವಜನಿಕರು, ಗ್ರಾಹಕರು ಮಾರ್ಕೆಟ್ ಒಳಗೆ ಕಾಲಿಡೋಕೆ ಹಿಂಜರಿತಾ ಇದ್ದಾರೆ. ಇದರಿಂದಾಗಿ ವ್ಯಾಪಾರ ಸಂಪೂರ್ಣ ಕುಂಠಿತಗೊಂಡಿದೆ. ವ್ಯಾಪಾರಿಗಳು ಕೈ ಸುಟ್ಟುಕೊಳ್ತಾ ಇದ್ದಾರೆ. ಆದ್ರೂ ಕೂಡ ಹೊಟ್ಟೆಪಾಡಿಗಾಗಿ ಇದೇ ಕೊಳೆತಂತಹ ವಾಸನೆಯಲ್ಲಿ ಕುಳಿತುಕೊಂಡು ವ್ಯಾಪಾರ ಮಾಡುವ ಅನಿವಾರ್ಯತೆ ಬಂದಿರುವಂತದ್ದು.
ಸದ್ಯ ಪ್ರತಿದಿನ ನಗರದಾದ್ಯಂತ ರೌಂಡ್ಸ್ ಹೊಡೆಯುವಂತ ಸಚಿವರುಗಳು ಪೊಲೀಸರು ಒಮ್ಮೆ ಗಮನ ಹರಿಸಿ ಕೆಆರ್ ಮಾರ್ಕೆಟ್ ಒಳಗಡೆ ಬಂದು ರೌಂಡ್ ಹಾಕಿ ನೋಡಿ ವ್ಯಾಪಾರಸ್ಥರು ಹೆಂಗೆ ಯಾವ ತರದ ಸವಾಲನ್ನ ತೆಗೆದುಕೊಂಡು ಕೆಲಸ ಮಾಡ್ತಿದ್ದಾರೆ, ಅಲ್ಲಿ ಒಂದ್ ಸೆಕೆಂಡ್ ಆದ್ರೂ ಬಂದಿರುವಂತಹ ವೀಕ್ಷಕರು ಜೊತೆಗೆ ಪರ್ಚೇಸ್ ಮಾಡೋಕೆ ಹೋಗೋರು ಒಂದ್ ಸೆಕೆಂಡ್ ನಿಲ್ತಾರ ಅನ್ನೋದನ್ನ ಕೂಡ ಗಮನಿಸಿ. ಸದ್ಯ ಈಗ ಕೃಷ್ಣ ಭೈರೇಗೌಡರು ಎಲ್ಲ ಅಧಿಕಾರ ವಹಿಸಿಕೊಂಡಿದ್ದಾರೆ. ಅಟ್ಲೀಸ್ಟ್ ಇವರ ಮುಖಾಂತರವಾದ್ರೂ ಈ ಒಂದು ಕೆಆರ್ ಮಾರ್ಕೆಟ್ ಕೊಳೆತು ಗಬ್ಬೆದ್ ನಾರ್ತಾ ಇದೆಯಲ್ಲ, ಇದೇನಾದ್ರೂ ತಡೆಗಟ್ತಾರ, ಅದನ್ನ ಸ್ವಚ್ಛತೆ ಮಾಡ್ತಾರಾ? ಇದು ಫೋಕಸ್ ಟಿವಿಯ ಕಳಕಳಿ. ಸುದ್ದಿ ಪ್ರಸಾರ ಆಗಿದೆ ಫೋಕಸ್ ಟಿವಿಲಿ. ಇದಾದ್ಮೇಲೆ ಆದ್ರೂ ಎಚ್ಚೆತ್ಕೊಳ್ತಾರ ಅಂತ ಕಾದ್ ನೋಡ್ಬೇಕು. ಈ ಕುರಿತಂತೆ ಅಲ್ಲಿ ವ್ಯಾಪಾರಸ್ಥರು ಮಾತನಾಡಿದ್ದಾರೆ. ಬನ್ನಿ ಯಾವ ರೀತಿ ಆಕ್ರೋಶ ಹೊರ ಹಾಕಿದ್ದಾರೆ, ಅಲ್ಲಿನ ಪರಿಸ್ಥಿತಿ ಬಗ್ಗೆ ಏನ್ ಮಾತನಾಡಿದ್ದಾರೆ ಅಂತ ನೋಡ್ಕೊಂಡ್ ಬರೋಣ. ಇವಾಗ ಅವ್ನ ಸರ್ಕಾರದಲ್ಲಿ ಇಲ್ಲ ಅಂತ ಇದ್ದಾರೆ. ಇವಾಗ ಸಿದ್ದರಾಮಯ್ಯವ್ರ ಮಗ ಅಂತೆ, ಅಲ್ಲಿ ಹೋಗ್ತೀವ ನಾವು. ಅವ್ರ ತಾನೇ ಇದ್ದಿದ್ದು, ಬೈರ್ತಿ ಸುರೇಶ್ ಅವ್ರು ಇದ್ರು. ಇವಾಗ ಸಿದ್ದರಾಮಯ್ಯವ್ರ ಮಗನೇ ಇರೋದು. ಅವ್ರು ಒಂದ್ಸಲ ಬರ್ಲಿ ನೋಡ್ಲಿ ಇಲ್ಲಿ. ಅದು ಮೊದಲು BBMP ಅಧ್ಯಕ್ಷದಿಂದ ನಮ್ದ ಮಾರ್ಕೆಟು ಅಂದ್ರೆ ಮೇಡಮ್, ಇದು ಮುಂಚೆ ಚೆನ್ನಾಗಿತ್ತು, ಬರ್ತಾ ಇತ್ತು ಎಲ್ಲ ಗಿರಾಕಿ ಎಲ್ಲ. ಆವಾಗ ಜಾಸ್ತಿ ಇತ್ತು, ಜಾಸ್ತಿ ಮಾರ್ಕೆಟ್ನಲ್ಲಿ ವ್ಯಾಪಾರ ಜಾಸ್ತಿ ಆಗ್ತಾ ಇತ್ತು. ಇಲ್ಲಿ ಯಾವಾಗ ಈಗ ಅಲ್ಲಿ ಮಾರ್ಕೆಟ್ ಟ್ರಾಫಿಟ್ಟು ಅಲ್ಲಿ ಬರೋದಿಲ್ಲ. ಇಲ್ಲಿ ಒಳಗಡೆ ಬಂದರೆ ನೋಡಿ ಹಿಂಗೆ ಇದೆ, ಗಿರಾಕಿ ಬರೋದಿಲ್ಲ. ಒಂದ್ಸಲ ಬಂದ್ಬಿಟ್ರೆ ತಿರ್ಗಾ ಬರೋದೇ ಇಲ್ಲ ಗಿರಾಕಿ. ಮಾರ್ಕೆಟ್ ಪರಿಸ್ಥಿತಿ ಇವಾಗ ಹೀಗಾಗೋದಕ್ಕೆ ಕಾರಣ ಏನು ಕಾರಣ? ಅವನು ಮಾಡ್ತೀನಿ ಅಂದ್ಬಿಟ್ಟು ಟೆಂಡರ್ ಮಾಡ್ತೀನಿ ಅಂದ್ಬಿಟ್ಟು ಮಾಡಿದ್ದಾರೆ. ಟೈಲ್ಸ್ ಹಾಕ್ಬಿಟ್ಟು ತಿರ್ಗಾ ಸರಿಯಾಗಿ ಆಗಲಿಲ್ಲ. ಹೌದು, ಜಮೀರಾಬಾದ್ನಲ್ಲಿ ಯಾರು ಇದಲ್ಲ, ಕಾರ್ಪೊರೇಷನ್ನಲ್ಲಿ ಬಂದಿದ್ದು. ಅವ್ರು ಯಾರ್ದು ಗೊತ್ತಿಲ್ಲ, ಅದು ಹೆಂಗೆ ಮಾಡಿದ್ದಾರೆ. ತಂದಿದ್ದೀನಿ, ಹೇಳ್ತೀನಿ, ಬರ್ತೀನಿ. ಅವ್ನಿಗೆ ಇಂಜಿನಿಯರ್ ಕೆಲಸ ಮಾಡೋನ್ಗೆ ಹೇಳಿದ್ದೀರ, ನಮ್ಗೆ ಹೇಳ್ಬೇಡಪ್ಪ, ಹೋಗ್ಬಿಟ್ಟು ಅಲ್ಲಿ ಹೇಳು. ಯಾರು ಅವನು? ಶಬ್ಬೀರ್ ಅಹಮದ್ ಅಂದ್ಬಿಟ್ಟು ಇಂಜಿನಿಯರ್ ತಗೊಂಡಿರೋದು, ಅವನೇ ಕಾಂಟ್ರಾಕ್ಟ್ ತಗೊಂಡಿದ್ದು. ಬಿಲ್ಡಿಂಗ್ದು ಮೋರಿನೇ ಮಾಡಿಲ್ಲ. ಇಷ್ಟೊಂದು ಮಾಡ್ತೀನಿ ಅಂದ್ಬಿಟ್ಟು ಹೋಗಿರೋದು, ಇನ್ನೂ ಬಂದೇ ಇಲ್ಲ. ಡೋರ್ ಹಾಕ್ತೀನಿ ಅಂದ್ಬಿಟ್ಟು ಡೋರ್ ಹಾಕಲಿಲ್ಲ. ಚೆನ್ನಾಗಿತ್ತಿದ್ದು ಮಾರ್ಕೆಟಿಗೆ ಬಂದು ಹಾಳ ಮಾಡಿಬಿಟ್ಟು ಹೋಗ್ಬಿಟ್ಟು ಅವನು. ಇಲ್ಲ ಅಂದ್ಬಿಟ್ಟಿಲ್ಲ, ಕಾರ್ಪೊರೇಷನಲ್ಲಿ ಎಲ್ಲ ಮಾಡಿ ಅಂದ್ಬಿಟ್ಟು ಊಟಕ್ಕೆ ಇಲ್ಲ, ಇದೇ ಕದ್ದಿರೋದು. ನಾವು ಇಲ್ಲಿ ಇರಬೇಕು ಅಂದ್ಬಿಟ್ಟು ಇರ್ತಾ ಇದ್ದೀನಿ. ಏನಾಗ್ಬಿಟ್ಟು ಎಲ್ಲ ಫುಲ್ ಎಲ್ಲ ಪೇಷಂಟೇ ನಾವು ಎಲ್ಲ. ಈಗ 2 ವರ್ಷದಿಂದ ಈ ಥರ ಆಗಿದೆ. ಯಾರು ತಗೊಳ್ಳೋ ಬರೋದೇ ಇಲ್ಲ. ಯಾರಿಗೆ ಹೋಗ್ಬಿಟ್ಟು ಯಾರಿಗೆ ಕೇಳೋದು? ಯಾರು ಇನ್ಚಾರ್ಜ್ ಹೋಗ್ರಿ ಅಂತಾರೆ. ಅವ್ರು ಹೇಳಿಲ್ಲ. ಅವನು ರೆಡಿ ಮಾಡೋವನು ಶಬ್ಬೀರ್ಗೆ ಸ್ವಲ್ಪ ಸರಿಯಾಗಿ ರೆಡಿ ಮಾಡಪ್ಪ ಅಂದರೆ ಹೋಗೋ, ಎಲ್ಲಿ ಹೇಳ್ತೀಯ ಹೇಳ್ಕೊ ಅಂತ ಅವನು. ಮೇಡಮ್, ಇದು ಮುಂಚೆ ಚೆನ್ನಾಗಿತ್ತು, ಬರ್ತಾ ಇತ್ತು ಎಲ್ಲ ಗಿರಾಕಿ ಎಲ್ಲ. ಆವಾಗ ಜಾಸ್ತಿ ಇತ್ತು, ಜಾಸ್ತಿ ಮಾರ್ಕೆಟ್ನಲ್ಲಿ ವ್ಯಾಪಾರ ಜಾಸ್ತಿ ಆಗ್ತಾ ಇದ್ವಿ. ಇವಾಗ ಅವ್ನ ಸರ್ಕಾರದಲ್ಲಿ ಇಲ್ಲ ಅಂತ ಇದ್ದಾರೆ. ಇವಾಗ ಸಿದ್ದರಾಮಯ್ಯವ್ರ ಮಗ ಅಂತೆ, ಅಲ್ಲಿ ಹೋಗ್ತೀವ ನಾವು. ಅವ್ರ ತಾನೇ ಇದ್ದಿದ್ದು, ಬೈರ್ತಿ ಸುರೇಶ್ ಅವ್ರು ಇದ್ರು. ಇವಾಗ ಸಿದ್ದರಾಮಯ್ಯವ್ರ ಮಗನೇ ಇರೋದು. ಅವ್ರು ಒಂದ್ಸಲ ಬರ್ಲಿ ನೋಡ್ಲಿ ಇಲ್ಲಿ. ಅದು ಮೊದಲು BBMP ಹೇಳ್ತಾ ಇದ್ರು, ಗ್ರೇಟರ್ ಬೆಂಗಳೂರು ಅಥಾರಿಟಿ ದೊಡ್ಡದಾಗಿ ಉದ್ಧಾರ ಮಾಡಿಬಿಟ್ಟಿದಾರಲ್ಲ, ಇಲ್ಲಿ ಹೋಗ್ತಾ ತೋರಿಸ್ಲಿಕ್ಕೆ. ಎಷ್ಟು ಕೋಟಿ ರೂಪಾಯಿ ಪಬ್ಲಿಕ್ ದುಡ್ಡು ತಲೆ ಹೊಡೆದು ಈ ಬಿಲ್ಡಿಂಗ್ಗಳು ಕಟ್ಟೋರೆ. ಡೆಮಾಲಿಷ್ ಮಾಡೋದಕ್ಕೆ ಏನಕ್ಕೆ ಬೇಕಾಗಿತ್ತು? ಅದಕ್ಕೊಂದು ವ್ಯವಸ್ಥೆ ಮಾಡಿ ಯಾರ್ಯಾರ್ದೋ ಜೇಬುಗಳು ತುಂಬಿಕೊಂಡು ಎಲ್ಲ ಬ್ರೋಕರ್ಗಳು ಹಾಳು ಮಾಡೋದ್ರು. ಅಮ್ಮ ಸಮಸ್ಯೆ ಏನು? ಅಧ್ಯಕ್ಷದಿಂದ ನಮ್ದ ಮಾರ್ಕೆಟು. GBA ಅಂದರೆ ಸರ್ಕಾರ, ಗೌರ್ಮೆಂಟ್ ಸರ್ಕಾರ, ಕರ್ನಾಟಕ ಸರ್ಕಾರ. ಸಮಸ್ಯೆ ಏನು ಮೇಡಮ್? ನಾವು ಕೇಳೋದಕ್ಕೆ ಹೋದ್ರೆ ನಮ್ಗೆ ಊಟಕ್ಕೆ ಇಲ್ದಂಗೆ ಮಾಡ್ತಾರೆ. ನೋಡಿ, ಒಳಗಡೆ ಕೂತ್ಕೊಂಡಿದ್ದೀನಿ, ಒಂದು ಕೋಳಿ ಕುಯ್ದಿದ್ದೀನಿ, ಇದ್ದಿದೆ, ಒಂದು ಕೋಳಿ ಸತ್ತಿದೆ. ಇದಕ್ಕೆ ಬಂಡವಾಳ ಹಾಕ್ಬಿಟ್ಟು ಖಾಲಿ ಹೋಗ್ಬೇಕು. ನೋಡಿ, ಮಗನ ಕಾಲೇಜ್ಗೆ ಫೀಸಿಗೆ ಕೇಳಿದಾರಂತೆ, ಇವಾಗ ಬರ್ತಾ ಇದ್ದಾನೆ, ನೀವೇ ಕೇಳಿ. ಅವನಿಗೆ ಫೈನಲ್ ಇಯರ್ ಡಿಗ್ರಿ, ಅವನು ಸ್ವಲ್ಪ ಇದು ಮಾಡ್ಕೊ ಅಟೆಂಡೆನ್ಸ್ ಕಮ್ಮಿ ಇದೆ, ಪರೀಕ್ಷೆ ಕುಣಿಸಿಲ್ಲ. ನೃಪತುಂಗ ಯೂನಿವರ್ಸಿಟಿ ಅಲ್ಲಿ ಮೋಹನು ರೌಡಿಸಮ್ ಮಾಡಿ ಅಲ್ಲಿಂದ ಓಡಿಸಿದ್ದಾನೆ. ಒಂದು ಹೆಣ್ಣು ಮಗು, ಅವಳು ಡಿಗ್ರಿ, ಇನ್ನೂ ಒಂದು ಹುಡುಗಿ PUC, ಇನ್ನೂ ಒಂದು ಹುಡುಗಿ 7ನೇ ಕ್ಲಾಸ್ ಮಾತಾ ಸ್ಕೂಲಲ್ಲಿ. ಅವ್ರು ಇದ್ದಿದ್ದಕ್ಕೆ ನಮ್ಮ ಮಕ್ಕಳು ಓದ್ಕೋತಾ ಇದ್ದಾರೆ. ಇಲ್ಲಿ ಏನಿದೆ ಹೇಳಿ? ಇಲ್ಲಿ ಕೋಟ್ಯಾಂತರ ರೂಪಾಯಿ ಹಾಳು ಮಾಡ್ಕೊಂಡು